ಇಡೀ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಬೆಂಗಳೂರಿನ ಕೊಡುಗೆ ಸಾಕಷ್ಟಿದೆ. ಬಾಂಬೆ, ಕೊಚ್ಚಿನ್, ಚೆನ್ನೈನಂತಹ ಮಹಾನಗರಗಳಂತೆ ಬೆಂಗಳೂರು ಕೂಡ ಈಗ ಬೆಳೀತಾ ಇದೆ. ಭಾರತ ದೇಶದ ಆರ್ಥಿಕತೆಗೆ ಸಾಕಷ್ಟು ಕೊಡುಗೆಯನ್ನು ಬೆಂಗಳೂರು ಕೊಡ್ತಾ ಇದೆ. ಬೆಂಗಳೂರಿನ ಇವತ್ತಿನ ಸರಾಸರಿ ಜನಸಂಖ್ಯೆ 1,40,00,000 ಜನ. ಅವರ ರಕ್ಷಣೆ ಮತ್ತು ಭದ್ರತೆ ಅನ್ನೋದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಅದರ ಭದ್ರತೆ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂತಹ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. 5ನೇ ತಾರೀಕು ಸ್ಟಾಂಪೇಡ್ ಆಗುತ್ತೆ. 6:15 ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ CM. ಆ ಸಂದರ್ಭದಲ್ಲಿ ದಯಾನಂದ್ ಅವ್ರನ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಅದಾದಮೇಲೆ 9:45ಗೆ ತಮ್ಮ ಆದೇಶ ಆಗುತ್ತೆ ಸರ್. ಈ 2 ಗಂಟೆ ಅವಧಿಯಲ್ಲಿ ತಾವು ಯಾವ ರೀತಿ ಇದ್ರಿ, ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಸರ್? ಅಲ್ಲ, ಇದಕ್ಕೆ ಏನು ಸಂಬಂಧ ಇಲ್ಲ ನನಗೆ. ಯಾಕೆಂದರೆ ಸರ್ಕಾರದ ಒಂದು ಆದೇಶ ಇತ್ತು. ಏನು ಟೈಮ್ ತಾವು ಹೇಳ್ತಿದ್ರು ಅದು ಆ ಸಮಯದಲ್ಲಿ ನಮಗೆ ಒಂದು ಆರ್ಡರ್ ಕಾಪಿ ಸಿಕ್ತು. ಆ ಆರ್ಡರ್ ಕಾಪಿ ಆಧಾರ ಮೇಲೆ ನಾವು ಚಾರ್ಜ್ ತೊಗೊಂಡಿದ್ದೀವಿ. ಸೊ ನಡುವೆದಲ್ಲಿ ನಮಗೆ ವಿಷಯನೇ ಗೊತ್ತಿಲ್ಲ, ಯಾಕೆಂದರೆ ನಾನು ಬೇರೆ ಯೂನಿಟಲ್ಲಿದ್ದೆ. ಇದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೇ ಇರಲಿಲ್ಲ. ಮತ್ತು ಯಾವಾಗ ನನಗೆ ನಮ್ಮ DG ಸಾಹೇಬರು ಕಾಲ್ ಮಾಡಿದರು, ಈ ಥರ ಬಂದು ಚಾರ್ಜ್ ತೊಗೊಳ್ಬೇಕು ಅಂದರೆ ಬನ್ನಿ, ನಮ್ಮ ಇದರಲ್ಲಿ ಮೀಟಿಂಗ್ ನಡೀತಾ ಇದೆ ಬನ್ನಿ ಅಂತ. ಆಗ ನಮ್ಗೆ ಗೊತ್ತಾಯಿತು ಇದ್ರ ಬಗ್ಗೆ. ಓಕೆ ಸರ್. ಬೆಂಗಳೂರಿನ ಅತಿ ದೊಡ್ಡ ರಾಬ್ರಿ ಆಯಿತು, 7,11,00,000. ಸೊ ಅದು ತಮ್ಮ ಅವಧಿಯಲ್ಲಾಗಿರುವಂಥದ್ದು. ಅದು ವಿತಿನ್ 48 ಅವರ್ಸಲ್ಲಿ ಟ್ರ್ಯಾಕ್ ಆಯ್ತು ಸರ್. ಅಂದರೆ ಆ ಮೂಮೆಂಟ್ ಯಾವ ರೀತಿ ಇತ್ತು ಸರ್? ಯಾವ ರೀತಿ ಫೇಸ್ ಮಾಡಿದ್ವಿ? ಪೊಲೀಸ್ ಇಲಾಖೆಯಲ್ಲಿ ಚಾಲೆಂಜಸ್ ಮತ್ತು ಒಂದು ಏನು ಅನ್ಸರ್ಟನಿಟಿ ನಾವು ಹೇಳ್ಬೋದು, ಅದು ಯಾವಾಗಲೂ ಇರ್ತದೆ. ಸೊ ಇದು ನಮಗೆ ದೊಡ್ಡ ಚಾಲೆಂಜ್ ಇತ್ತು ನಮ್ಮ ಎಂಟೈರ್ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ. ಯಾಕೆಂದರೆ ಡೇ ಲೈಟಲ್ಲಿ ರಾಬ್ರಿ ಎಲ್ಲ ಇದು ಡೆಕೋಯಿಟಿ ಇತ್ತು ಅಂತಾರೆ. ಡೆಕೋಯಿಟಿ ಅಂದರೆ 9 ಜನ ನಾವು ಹಿಡಿದಿದ್ದೀವಿ. 9 ಜನದು ಎಲ್ಲ ಸೇರಿ ಈ ಥರ ಒಂದು ದೊಡ್ಡ ಸೀರಿಯಸ್ ಅಫೆನ್ಸ್ ಮಾಡಿದರು. ಸೊ ಸಹಜವಾಗಿ ಇದು ತುಂಬ ನಮಗೆ ಚಾಲೆಂಜ್ ಆಗಿ ನಮ್ಮ ಎಲ್ಲ ಪೊಲೀಸ್ ಆಫೀಸರ್ಸ್ ಎದುರುಗಡೆ ಇತ್ತು. ಬಟ್ ಲಕ್ಲಿ ನಮ್ಮ ಎಲ್ಲ ಪೊಲೀಸು ಅಧಿಕಾರಿ ಸಿಬ್ಬಂದಿಯವರು ಒಂದು ಟೀಮ್ ವರ್ಕ್ ಮಾಡಿ ತೋರಿಸಿ ಇದು ವಿದಿನ್ ಶಾರ್ಟ್ ಟೈಮ್ ನಾವು ಡಿಟೆಕ್ಟ್ ಮಾಡಿ ಮತ್ತು ರಿಕವರಿ ಕೂಡ ಮಾಡಿದ್ವಿ. ಆಲ್ಮೋಸ್ಟ್ ಇಂಟೆಂಟ್ ರಿಕವರಿ ಕೂಡ ಆಗಿದೆ ಸರ್. ಬಹುಶಃ ಫಸ್ಟ್ ಟೈಮ್ ಇಂಟೆಂಟ್ ರಿಕವರಿ ಆಗೋದು. ಹೌದು, ಸಾಮಾನ್ಯ ಪ್ರಕರಣದಲ್ಲಿ ಆಗಲ್ಲ ಸರ್. ಆಗಲ್ಲ. ಅದು ಲಕ್ಲಿ ನಾವು ಏನು ಯಾವ ಟ್ರ್ಯಾಕಲ್ಲಿ ನಾವು ಹೋಗಿದ್ದೆ ಆ ಟ್ರ್ಯಾಕ್ ನಮಗೆ ಕರೆಕ್ಟಾಗಿ ಸಿಕ್ತು. ಪ್ಲಸ್ ಮೇನ್ ಇದರಲ್ಲಿದೆ ಟೈಮ್ ನಾವು ವೇಸ್ಟ್ ಮಾಡಲಿಲ್ಲ. ನಾವು ಅಫೆನ್ಸ್ ಆದ ಟೈಮಿಂದನೇ ನಮ್ಮೆಲ್ಲ ಟೀಮ್ ಅವರು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ ಇದು ಸಕ್ಸಸ್ ಆಯಿತು. ಸರ್, ಪೊಲೀಸ್ ಆಫೀಸರ್ ಡೀಲ್ಸ್ ವಿತ್ ಹ್ಯೂಮನ್ ಬಾಡೀಸ್, ಹ್ಯೂಮನ್ ಇಂಟೆಂಟ್ ಸರ್. ಯಾಕಂದರೆ ನಾವು ದೂರುದಾರರ ಜೊತೆ ವ್ಯವಹಾರ ಮಾಡಲ್ಲ, ಅವರ ಮಾನಸಿಕ ಸ್ಥಿತಿ ಮತ್ತು ಅವರ ಚಟುವಟಿಕೆಗಳ ನಡುವೆ ವ್ಯವಹಾರ ಮಾಡ್ತೀವಿ. ಯಾಕಂದರೆ ಆ ಡಕಾಯಿತಿ ಆದ ಸಂದರ್ಭದಲ್ಲಿ ಮೋರ್ ದ್ಯಾನ್ 200 ಆಫೀಸರ್ಸ್ ಅವರ ಮನೆಯ ಪರ್ಸ್ನಲ್ ಫಂಕ್ಷನ್ಗಳನ್ನ ಎಲ್ಲನೂ ಕೂಡ ಬಿಟ್ಟು ಬರ್ತಾರೆ. ಯಾರ್ದು ಆ್ಯನಿವರ್ಸರಿ ಇರುತ್ತೆ, ಫೋನ್ ರಿಂಗ್ ಆಗ್ತಾ ಇರುತ್ತೆ, ಬಟ್ ದೇ ಡಿಡ್ ನಾಟ್ ಪಿಕ್. ಯಾಕಂದರೆ ಆ ಫೋನ್ ರಿಸೀವ್ ಮಾಡೋಷ್ಟೊತ್ತಿಗೆ ಮೇಲ್ಗಡೆ ಆಫೀಸರಿಂದ 2-3 ಕಾಲ್ಸ್ ಬಂದಿರ್ತವೆ. ಏನಾಯಿತು, ಟ್ರ್ಯಾಕ್ ಆಯ್ತಾ ಅಂತೇಳಿ. ಸೊ ಈ ರೀತಿಯ ಎಮೋಷ್ನಲ್ಸು ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಅವ್ರಿಗೆ ಮೊರಾಲಿಟಿ ಸಪೋರ್ಟ್ ಮಾಡೋದು? ಇದು ಕಾನ್ಸ್ಟೇಬಲಿಂದ ಹಿಡಿದು ಸೀನಿಯರ್ ಆಫೀಸರ್ವರೆಗೆ ಇದು ಈ ಕೇಸಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕೇಸಲ್ಲಿ ಇದು ಸಮಸ್ಯೆ ಇರ್ತದೆ, ಲಾ ಆ್ಯಂಡ್ ಆರ್ಡರ್ಲಿ, ಕ್ರೈಮಲ್ಲಿ ಎಲ್ಲ. ಬಟ್ ಈ ಕೇಸ್ ಒಂದು ಚಾಲೆಂಜ್ ನಾನು ಹೇಳಿದೆ, ಚಾಲೆಂಜ್ ಇತ್ತು. ಇದು ನಮಗೆ ಟೈಮ್ ವೇಸ್ಟ್ ಮಾಡಬಾರ್ದಾಯಿತು. ಯಾಕೆಂದರೆ ಟೈಮ್ ವೇಸ್ಟ್ ಮಾಡಿದರೆ ನಮಗೆ ದುಡ್ಡು ಸಿಗ್ತಿರಲಿಲ್ಲ. ಹೌದು ಸರ್. ಜನ ಸಿಗ್ಬೋದಾಯಿತು, ಜನ ಇವತ್ತು ನಾಳೆ ಸಿಕ್ತಿತ್ತು. ಬಟ್ ದುಡ್ಡು ಅವರು ನಮ್ಮ ಕೈಗೆ ಸಿಗ್ತಿಲ್ಲ. ಸೊ ನಾಳೆ ಒಂಥರ ಜನಗೆ ಪೊಲೀಸ್ ಮೇಲೆ ನಂಬಿಕೆ ಹೋಗ್ಬಿಡ್ತು. ಅಂದರೆ ಇಷ್ಟೆಲ್ಲ ದುಡ್ಡು ಹೋಗಿದೆ, ಅವ್ರು ಜನ ಸಿಕ್ಕಿದ್ದಾರೆ, ದುಡ್ಡು ಸಿಕ್ಕಿಲ್ಲ. ಸೊ ನಮ್ಮದು ಉದ್ದೇಶ 2 ಇತ್ತು. ಈ ಕೇಸು ಡಿಟೆಕ್ಟ್ ಮಾಡಬೇಕು ಮತ್ತು ಪ್ರಾಪರ್ಟಿ ಇಂಟ್ಯಾಕ್ಟ್ ರಿಕವರಿ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಎಲ್ಲರಿಗೂ ಮೋಟಿವೇಟ್ ಮಾಡಿ, ಪ್ರತಿಯೊಂದು ಆಫೀಸರ್ಸ್ಗೆ ಮೋಟಿವೇಟ್ ಮಾಡಿ ಟೀಮ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ತಮ್ಮ ಏನು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಾವು ನಮ್ಮ ಜಾಯಿಂಟ್ ಕಮಿಷನರ್ಗೆ, DCPಸ್ಗೆ ಅವ್ರ ಇಂಟರ್ನ್ ಅವ್ರ ಸಬಾರ್ಡಿನೇಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇದು ಸಕ್ಸಸ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.